ಮದ್ದೂರಿನಲ್ಲಿ ಆಪರೇಷನ್ ಹಸ್ತಕ್ಕೆ ಜೆಡಿಎಸ್ ಶೇಕ್. ಮದ್ದೂರಿನಲ್ಲಿ ಕಾಂಗ್ರೆಸ್ ಕೆಕೆ 20 ವರ್ಷದ ಚಿಕ್ಕಾಣಿ ಹಿಡಿದ ಕಾಂಗ್ರೆಸ್ ಮದ್ದೂರಿನಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಎಲೆಕ್ಷನ್ನಲ್ಲಿ ಕೋಕಿಲ ಅರುಣ್ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಪ್ರಸನ್ನಕುಮಾರ್ ಆಯ್ಕೆಯಾಗಿದ್ದಾರೆ. ಒಟ್ಟು 25 ಜನ ಸದಸ್ಯರ ಮತ ಎಣಿಕೆಯಲ್ಲಿ 23 ಸದಸ್ಯರ ಬಲದ ಪುರಸಭೆಯಲ್ಲಿ ಮಂಡ್ಯ ಸಂಸದ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಶಾಸಕ ಕೆ.ಎಂ. ಉದಯ್ ಸೇರಿದಂತೆ 25 ಮಂದಿ ಮತದ ಹಕ್ಕು ಹೊಂದಿದ್ದು, 3 ಕಾಂಗ್ರೆಸ್, 4 ಪಕ್ಷೇತರ, 1 ಬಿಜೆಪಿ, 6 ಬಂಡಾಯ ಜೆಡಿಎಸ್ ಸದಸ್ಯರನ್ನು ಒಟ್ಟುಗೂಡಿಸಿ ಶಾಸಕ ಕೆ.ಎಂ. ಉದಯ್ ಮತ ಸೇರಿದಂತೆ ಒಟ್ಟು 15 ಮತಗಳೊಂದಿಗೆ 2 ಸ್ಥಾನ ಗೆಲ್ಲುವಿನಲ್ಲಿ ಶಾಸಕರ ತಂತ್ರಗಾರಿಕೆ ಫಲ ನೀಡಿದೆ. ಕಾಂಗ್ರೆಸ್ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ನಿರ್ಣಯ ಇಂದು ಗೊತ್ತಾಗುತ್ತದೆ. ಇನ್ನೇನು ಕ್ಷಣಗಣದಲ್ಲಿ ಆರಂಭವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ಇಂದು ಪುರಸಭೆ ಆವರಣದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಆಯ್ಕೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇನ್ನೇನು ಕ್ಷಣಗಣನೆ ಆರಂಭಗೊಳ್ಳಲಿದೆ. ಎಲ್ಲರೂ ಪ್ರವಾಸಕ್ಕೆ ಹೋಗಿರುವುದರಿಂದ ಅವರು ಬರುವ ಸ್ಥಿತಿಯಲ್ಲಿ ಕಾಯುತ್ತಿದ್ದಾರೆ. ಇದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಎರಡೂ ನಿರ್ಣಯ ಇಂದು ಗೊತ್ತಾಗುತ್ತದೆ. ಇನ್ನೇನು ಕ್ಷಣಗಣದಲ್ಲಿ ಆರಂಭವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕ್ಷಣಗಣನೆ ಆರಂಭ. ಇಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪುರಸಭೆಯಲ್ಲಿ ಇಂದು ಕ್ಷಣಗಣನೆ ಆರಂಭವಾಗಿದ್ದು, ಇನ್ನೇನು ಸದ್ಯದಲ್ಲಿ ಎಲ್ಲ ಸದಸ್ಯರುಗಳು ಪುರಸಭೆ ಆಗಮಿಸಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಆರಂಭಗೊಳ್ಳಲಿದೆ. ಮೇಡಮ್ ಸ್ವಲ್ಪ ಪಕ್ಕಕ್ಕೆ ಬನ್ನಿ ಮೇಡಮ್. ಒಂದು ಸೆಕೆಂಡ್ ಆಯ್ತಾ? ಜೆಡಿಎಸ್ಗೆ ಅಧಿಕಾರ ತಪ್ಪಿಸಿದ್ರೆ ಏನು ಹೇಳ್ತೀರಿ ಸರ್? ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು 3 ಸದಸ್ಯರು ಇರಿ ಒಂದು ನಿಮಿಷ ಯಾಕಣ ಹಿಂಗೆ ಮಾಡ್ತೀವಿ? ಹೊಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಚುನಾವಣೆ, ವಿಧಾನಸಭೆ ಚುನಾವಣೆಯ ನಂತರ ನಮ್ಮ ಒಂದು ಕಾರ್ಯವೈಖರಿ, ಅಭಿವೃದ್ಧಿಯ ಚಿಂತನೆ ಮತ್ತು ಈಗಾಗಲೇ ಮದ್ದೂರು ಪಟ್ಟಣದಲ್ಲಿ ಕೈಗೊಂಡಿರುವಂಥ ಕಾರ್ಯಕ್ರಮಗಳು ಇವೆಲ್ಲವನ್ನು ಗಮನಿಸಿ ಅತಿ ಹೆಚ್ಚಾಗಿ ನಮ್ಮ ಎಲ್ಲ ಸಹೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾಯಿತರಾಗಿದ್ದಾರೆ. ಇವತ್ತು ಪುರಸಭೆಯಲ್ಲಿ ಎಲ್ಲರೂ ಕೂಡ ಒಕ್ಕಲಿನಿಂದ ಇವತ್ತು ನಮ್ಮನ್ನು ಬೆಂಬಲಿಸಿ ಕೇವಲ 3 ಸ್ಥಾನಗಳು, ಈ ಸ್ಥಾನ ಇವತ್ತು 15 ಮತಗಳನ್ನ ಪಡೆಯುವ ಮುಖಾಂತರ ಅಧ್ಯಕ್ಷರಿಗೂ ಕೂಡ 15 ಮತ, ಉಪಾಧ್ಯಕ್ಷರಿಗೂ ಕೂಡ 15 ಮತಗಳನ್ನ ನೀಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ವಿಶೇಷವಾಗಿ ನಮ್ಮ ಎಲ್ಲ ಸಹೋದರಿಯರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈ ಒಂದು ಪುರಸಭೆ ಮುಂದಿನ ಇವತ್ತು ಪ್ರಾರಂಭವಾಗಿದೆ. ಪುರಸಭೆ ಅಧಿಕೃತವಾಗಿ ಯಾರು ದಿವಸ ನಾನು ಬಂದಂಥ 14-16 ತಿಂಗಳಿಂದಲೂ ಕೂಡ ಇಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಇರಲಿಲ್ಲ. ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದರು. ಇಂದಿನಿಂದ ಅಧ್ಯಕ್ಷರು, ಉಪಾಧ್ಯಕ್ಷರಿದ್ದಾರೆ. ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳನ್ನ ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ನಾವು ಈ ಒಂದು ಮದ್ದೂರು ಪಟ್ಟಣವನ್ನು ಅಭಿವೃದ್ಧಿಯನ್ನು ಪಡಿಸೋದ್ರ ಮುಖಾಂತರ ನಗರಸಭೆಗೆ ಮೇಲ್ದರ್ಜೆ ಏರಿಸಿ ಈ ಒಂದು ಸುಂದರವಾದ ನಗರವನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಸರ್. ಈಗ ಇಲ್ಲಿ ಯಾರನ್ನೋ ಟಾರ್ಗೆಟ್ ಮಾಡೋದು, ಇನ್ಯಾರನ್ನೋ ಏನೋ ಮಾಡೋ ದೃಷ್ಟಿಯಲ್ಲ. ನಮಗೆ ಜನ ನಂಬಿಕೆ ಇಟ್ಟು ಆಯ್ಕೆ ಮಾಡಿದ್ದಾರೆ. ನನ್ನ ಜನರನ್ನ ನಂಬಿಕೆಯನ್ನು ನಾನು ಉಳಿಸ್ಕೋಬೇಕಾಗಿದೆ. ಹಾಗಾಗಿ ಅಭಿವೃದ್ಧಿಯೇ ನಮಗೆ ಮೂಲ. ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಡೋಕ್ಕೋಸ್ಕರನೇ ಪ್ರತಿಷ್ಠೆಗೆ ತಗೊಂಡಿದ್ರಿ ಚುನಾವಣೆ. ಏನು ಪ್ರತಿಷ್ಠೆ ನಾವೇನು ತೊಗೊಂಡಿಲ್ಲ. ನನ್ನ ಕೂಡ ನಾನು ಆರಂಭ ಕೆಲಸ ಮಾಡ್ಕೊಂಡಿದ್ದೆ. ನಾನೇನು ಪ್ರತಿಷ್ಠೆಯಾಗಿ ಏನು ತೊಗೊಂಡಿಲ್ಲ. ಯಾಕೆಂದರೆ ನಮ್ಮಲ್ಲಿ ಮೆಜಾರಿಟಿ ಇರಲಿಲ್ಲ. ಹಾಗಾಗಿ ನಮಗೇನು ಪ್ರತಿಷ್ಠೆ ಆಗಿರಲಿಲ್ಲ. ಮದ್ದೂರು ಪುರಸಭೆನ ಲೇಜಿ ಮಾಡಿದ್ರ ಅಂತ ಜೆಡಿಎಸ್ ಅವರು. ಯಾಕೆಂದರೆ ನಗರಸಭೆ ಚುನಾವಣೆ ಖುದ್ದು ಅವರೇ ಬಂದಿದ್ದಾರೆ. मेरे सोने
तुझे कितना चाहे और ನಾಳೆ ಈಗಾಗಲೇ ಯೋಜನೆಗಳನ್ನ ರೂಪಿಸಿದ್ದೀವಿ. ಈಗಾಗಲೇ ಮುದೂರು ಪಟ್ಟಣಗಳನ್ನ 100 ಅಡಿ ರಸ್ತೆಯನ್ನು ಮಾಡಲಿಕ್ಕೆ ಇವತ್ತು ಕೂಡ DC ಅವರೆಲ್ಲ CEO ಎಲ್ಲ ಬಂದಿದ್ದು, ಇವತ್ತು ಕೂಡ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ನಾಳೆ ಸಂಜೆ 5 ಗಂಟೆಗೆ DC ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆಯೂ ಕೂಡ ಅದರ ವಿಚಾರವಾಗಿದೆ. ಸೊ ಈಗಾಗಲೇ 100 ಕೋಟಿಗೂ ಹೆಚ್ಚು ಮೊತ್ತದಲ್ಲಿ ಮಣ್ಣು ನಾಲೆ ಮದ್ದೂರು ಪಟ್ಟಣದಲ್ಲಿ ಹಾದು ಹೋಗುವಂಥದ್ದನ್ನು ಈಗಾಗಲೇ ಟೆಂಡರ್ ಕೂಡ ಆಗಿದೆ. ಕಾಮಗಾರಿಯನ್ನು ಕೂಡ ಈಗ ಆದಷ್ಟು ಬೇಗ ಚಾಲನೆಯನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ರಸ್ತೆ ಚರಂಡಿ ವಾಲಂಟಿಯರ್ಗೆ ಬರುವಂಥ ಅವಕಾಶ ಇದೆ. ಅವರೆಲ್ಲರಿಗೂ ನಮ್ಮ ನಿಮ್ಮನ್ನು ಪಾರ್ಟಿ ಬಂದಿರುವಂಥ 7 ಜನ ಇದ್ದಾರೆ. ಈಗ JDS ಇಂದ ಬಂದಿದ್ದವರು ಈಗೆಲ್ಲರೂ ಕೂಡ ನಮ್ಮವರೇ, ನಮ್ಮ ಮನೆಯ ಕುಟುಂಬದ ಸದಸ್ಯರಿದ್ದಾರೆ. ಎಲ್ಲರೂ ಕೂಡ ನಾವು ಒಂದೇ ಥರ ನಾವು ಎಲ್ಲರೂ ಮುನ್ನಡೆಸ್ಕೊಂಡು ಹೋಗ್ತೀವಿ. ಸರ್ ಫುಟ್ಪಾತ್ ಸಮಸ್ಯೆ ಸರ್ ಇಲ್ಲಿ ಎಕ್ರೋಚ್ಮೆಂಟ್ ಆಗ್ತಾ ಇದೆ ಇಲ್ಲಿ ಅಂಗಡಿ. ಅದೆಲ್ಲವನ್ನು ಕೂಡ ಸರಿ ಮಾಡ್ತಾರೆ. ಕೈಯಿಂದ ಬರಲಿ.